2026ರ ಮೇ ತಿಂಗಳಿನಲ್ಲಿ ಕಟಕ ರಾಶಿಯವರಿಗೆ ಗ್ರಹಗತಿಗಳ ಸಂಚಾರವು ಭಾವನಾತ್ಮಕ ಮತ್ತು ವೃತ್ತಿಪರ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಈ ತಿಂಗಳ ನಿಮ್ಮ ಸಂಪೂರ್ಣ ಒಳ್ಳೆಯದು ಮತ್ತು ಕೆಟ್ಟದು ವಿವರಗಳು ಇಲ್ಲಿವೆ. ಶುಭ ಫಲಗಳು. ದ ಗುಡ್. ಆರ್ಥಿಕ ಲಾಭ. ಈ ತಿಂಗಳು ಆರ್ಥಿಕವಾಗಿ ನಿಮಗೆ ಬಹಳ ಉತ್ತಮವಾಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಇದೆ ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ವೃತ್ತಿ ಪ್ರಗತಿ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಲಿದ್ದು, ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಶುಭವಾರ್ತೆ ಕೇಳಬಹುದು. ಕೌಟುಂಬಿಕ ಸಂತೋಷ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಯಿದೆ. ಮಕ್ಕಳಿಂದ ಸಂತೋಷದ ಸುದ್ದಿ ಸಿಗಲಿದೆ. ದೂರವಾಗಿದ್ದ ಸಂಬಂಧಿಕರು ಹತ್ತಿರವಾಗಲಿದ್ದಾರೆ. ಧಾರ್ಮಿಕ ಆಸಕ್ತಿ. ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗಲಿದೆ. ಪುಣ್ಯಕ್ಷೇತ್ರಗಳ ದರ್ಶನ ಅಥವಾ ದಾನ ಧರ್ಮಾದಿ ಕಾರ್ಯಗಳಿಂದ ಮಾನಸಿಕ ನೆಮ್ಮದಿ ಪಡೆಯುವಿರಿ. ಅಶುಭ ಫಲಗಳು. ದ ಬ್ಯಾಡ್. ಆರೋಗ್ಯದಲ್ಲಿ ಏರುಪೇರು. ಕಟಕ ರಾಶಿಯವರು ಜಲತತ್ವದವರಾದ್ದರಿಂದ ಶೀತ, ಕೆಮ್ಮು ಅಥವಾ ಎದೆಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಡಬಹುದು. ಹವಾಮಾನ ಬದಲಾವಣೆಯ ಬಗ್ಗೆ ಜಾಗರೂಕರಾಗಿರಿ. ಭಾವನಾತ್ಮಕ ಒತ್ತಡ. ಸಣ್ಣ ವಿಷಯಗಳಿಗೂ ಅತಿಯಾಗಿ ಭಾವುಕರಾಗುವ ಸಾಧ್ಯತೆಯಿದೆ. ಬೇರೆಯವರ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ನೆಮ್ಮದಿ ಕೆಡಿಸಿಕೊಳ್ಳಬೇಡಿ. ವ್ಯಾಪಾರದಲ್ಲಿ ಸ್ಪರ್ಧೆ. ಉದ್ಯಮಿಗಳಿಗೆ ಈ ತಿಂಗಳು ಕಠಿಣ ಸ್ಪರ್ಧೆ ಎದುರಾಗಬಹುದು. ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯ ಬಗ್ಗೆ ಸರಿಯಾಗಿ ಅರಿತುಕೊಳ್ಳಿ. ಶತ್ರುಗಳ ಕಾಟ. ಕೆಲಸದ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ವಿರುದ್ಧ ಪಿತೂರಿ ಮಾಡುವ ಸಾಧ್ಯತೆಯಿದೆ. ಎಚ್ಚರಿಕೆಯಿಂದಿರಿ. ಮಾಸಿಕ ಸಾರಾಂಶ. ಕ್ಷೇತ್ರ, ಸ್ಥಿತಿ, ಸಲಹೆ. ಧನಲಾಭ ಉತ್ತಮ. ಉಳಿತಾಯದ ಕಡೆ ಗಮನವಿರಲಿ. ಆರೋಗ್ಯ ಸಾಧಾರಣ. ಪ್ರಾಣಾಯಾಮ ಮಾಡುವುದು ಉತ್ತಮ. ಪ್ರೀತಿ, ವಿವಾಹ ಶುಭ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವಿರಿ. ವ್ಯವಹಾರ ಮಿಶ್ರಫಲ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪರಿಹಾರಗಳು. ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿ ಅಥವಾ ದರ್ಶನ ಪಡೆಯಿರಿ. ಚಂದ್ರನ ಅಧಿಪತ್ಯ ಇರುವುದರಿಂದ ಹಿರಿಯರ ಮತ್ತು ತಾಯಿಯ ಆಶೀರ್ವಾದ ಪಡೆಯಿರಿ. ಓಂ ನಮಃ ಶಿವಾಯ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಿರಂತರ ಅಪ್ಡೇಟ್ಗಳಿಗಾಗಿ ನಮ್ಮ ಡೈನಾಮಿಕ್ ಲಿಂಕ್ಸ್ಗಳನ್ನು ಫಾಲೋ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.